ಸರ್ ನಿನ್ನೆ ಸಿಎಂ ರಾಜೀನಾಮೆ ಕೊಟ್ಟರು. ನೆಕ್ಸ್ಟ್ ಸಿಎಂ ಯಾರಾಗ್ಬೋದು ಅಂತೀರಾ? ಪರಮೇಶ್ವರ ತಪ್ಪರೆ ಡಿಕೆ. ಯಾರಾಗ್ಬೇಕು ಅವರಿಬ್ಬರಲ್ಲಿ? ಪರಮೇಶ್ವರ. ಯಾಕೆ ಸರ್ ಪರಮೇಶ್ವರ್ ಆಗ್ಬೇಕು? ಇವನು ಕಳ್ಳ ಮುಂಚೆನೆ. ಯಾರು ಸರ್? ಡಿಕೆ. ಯಾವ ಥರ ಕಳ್ಳ ಸರ್? ಅವನು ಎಷ್ಟೋ ಜನರು ಸೈಟ್ಕೊಂಡು ನುಂಗಿ ನೀರು ಕುಡಿದವನೆ. ಅಂಥವ್ರಿಗೆ ಹೋಗಿ ರಾಜ ಕೊಟ್ಟರೆ ರಾಜ ಉದ್ಧಾರ ಆಗುತ್ತಾ? ಎಷ್ಟೋ ಜನ ಟಿ ವಿಲಿ ಇವತ್ತು ತೋರಿಸ್ತಾರೆ, ನಾಳೆ ಇರೋದೇ ಅದು ಸೀನು. ಆ ಥರ ನಾನು ಸುಮಾರು ಒಂದು 5-6 ನೋಡಿದ್ದೀನಿ. ಯಾರು ಆರ್ಮಿ ಅವ್ರದ್ದು ಸೈಟ್ ಸ್ಕೂಲ್ ಕಟ್ಕೊಂಬಿಟ್ಟೆ ಸಿಕ್ಕಾಪಟ್ಟೆ ಗಲಾಟೆ ಆಯ್ತದೆ. ಎಲ್ಲ ಒಂದು ಸ್ವಲ್ಪ ವಿಷಯ ನಾನು ತಿಳ್ಕೊಂಡಿರೋದನ್ನೇ ಹೇಳ್ತಾ ಇದ್ದೀನಿ. ಪರಮೇಶ್ವರ್ ಸರ್ ಬಂದ್ರೆ ಪರಮೇಶ್ವರ್ ಸರ್ ಬಂದ್ರೆ ಅವರು ಒಂಥರ ಸಾಧು ಮನುಷ್ಯ ಇದ್ದಂಗೆ. ಸಿದ್ದರಾಮಯ್ಯನೇ ಬೆಟರ್, ಅವರೇ ಇರಬೇಕಾಯ್ತು. ಎಲ್ಲ ತಡಿಬೋದಾಗಿತ್ತಲ್ವ ಕೊಡ್ಬೇಡಿ ಅಂತ? ನಾವೊಬ್ರು ಏನಾಗುತ್ತೆ ಹೇಳಿ, ನೀವೆಲ್ಲ ತಡೆದಿದ್ರೆ ಕೊಡ್ತಾ ಇರಲಿಲ್ಲ. ಅದೇ ಅವರು ಅಗ್ರಿಮೆಂಟ್ ಏನೇನಾಯಿತು ಯಾರು ಗೊತ್ತು ಮೇಡಮ್. ಹೊರಗಡೆ ನುಡಿದಂತೆ ನಡೆದ ಸಿದ್ದರಾಮಯ್ಯ ಅಂತ ಹೆಸರು ಬೇರೆ ತೊಗೊಂಡವ್ರೆ. ಅದಕ್ಕಾಗಿ ಏನು ಮಾಡೋಕ್ಕಾಗಲ್ಲ. ನುಡಿದಂತೆ ನಡೆದ ಸಿದ್ದರಾಮಯ್ಯ, ನುಡಿದಂತೆ ನಡೆದ ಸರ್ಕಾರ, ಅನ್ನಭಾಗ್ಯ, ಅನ್ನರಾಮಯ್ಯ, ಸುಮಾರು ಹೆಸರುಗಳಿದೆ. ಹೌದು ಮೇಡಮ್. ಹೇಳಿ, ಇದನ್ನು ಗ್ಯಾರಂಟಿಗಳು ಕೊಟ್ಕೊಂಡು ರಾಜ್ಯ ಮಾಡೋದು ತಪ್ಪಲ್ವಾ ಸರ್? ಅದು ಕೊನೆಗೆ ದೇಶ ಮಾಡ್ಕೊಂಡು ಹೊರಟೋಯ್ತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಡೆ, ನಾವು ಒಂದು 20-30 ನಾವು ಇರ್ತೀವೋ ಎಲ್ಲೋ ಇರೋಲ್ಲ, ಸೆಕೆಂಡ್ ಅದು ಈ ದೇಶ ಮಾಡ್ಕೊಂಡು ಹೊರಟೋಯ್ತಾರೆ. ಇವಾಗ ಯಾರು ಬಂದ್ರೂ ಮುಂದಕ್ಕೆ ಎಲ್ಲರೂ ಫ್ರೀನೇ. ಹಿಂಗಾಗಿ ದಿವಾಳಿ ಆಗ್ಬಿಡುತ್ತೆ. ಗ್ಯಾರಂಟಿ ಕೊಟ್ಟರೆ ದಿವಾಳಿ ಆಗ್ತೀವಿ. ಆಮೇಲೆ ನಮ್ಮದು ಎಣ್ಣೆ ಕಾಸೆಲ್ಲ ಸಿಕ್ಕಾಪಟ್ಟೆ ಮಾಡ್ಬಿಟ್ಟಿದ್ದಾರೆ. ಅದನ್ನು ನಮ್ಮದು ತೊಗೊಂಡು ಹೆಂಗಸು ಕೊಡ್ತಾರೆ. ಅವ್ರೇನು ಕೈನಿಂದ ಯಾರೂ ಏನು ಕೊಡೋಲ್ಲ. ನಮ್ಮ ದುಡ್ಡು ನಮ್ಮ ಇದು ಇವತ್ತು ಕಂದಾಯ ಇದು ಒಂದು ಮನೆ ಕಟ್ಬೇಕಾದ್ರೆ ಎಷ್ಟು ರಾಮಾಯಣ ಐತೆ ಅಂತ. ಇವಾಗ ಸರ್ಕಾರ, ಇವಾಗ DKC ಅವ್ರು ಅಕಸ್ಮಾತ್ ಬಂತು ಅಂದರೆ ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರಾ? ನಾವು ಅವರು ಏನು ಮಾಡ್ತಾರೆ ನೋಡೋಣ. ಆಮೇಲೆ ವಿಧಾನಸೌಧ ಎಲ್ಲ ಅವರೇ ಬಳ್ಕೊಂಬಿಡ್ತಾರೆ ಏನೋ, ಯಾರಿಗೆ ಗೊತ್ತು. ಅವರೇ ಬಳ್ಕೊಂಬಿಡ್ತಾರೆ ಏನೋ, ಅವ್ರು ತಗೊಂಡ್ಬಿಡ್ತಾರೆ. ಓಕೆ ಸರ್, ಪರಮೇಶ್ವರ್ ಬರಲಿ ಅಂತ ನಿಮ್ಮ ಆಸೆ. ಸರ್, ಮುಖ್ಯಮಂತ್ರಿ ನಿನ್ನೆ CM ರಾಜೀನಾಮೆ ಕೊಟ್ಟರು, ಏನು ಅನಿಸುತ್ತೆ ಸರ್? ಅವರೇ ಇರಬೇಕಾಯ್ತು. ಹೊಸಬ್ರು ಅವಕಾಶ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿದ್ದಾರೆ. ಇದೇ ಥರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು. ಹೊಸಬ್ರಿಗೆ ಅವಕಾಶ ಅಂದರೆ ನೀವು ಅವರೇ ಕಂಟಿನ್ಯೂ ಮಾಡಿದರೆ ಚೆನ್ನಾಗಿರ್ತಿರ್ಲಿಲ್ವಾ? ಹೊಸಬ್ರಿಗೆ ಕೊಟ್ಟರೆ ಅಂತಾನೆ ಮುಂದೆಗಡೆ ಏನೇನೋ ಇನ್ನು ಮುಂದೆ ಏನು ಮಾಡ್ಬೋದು ಅಂತ ಬಿಟ್ಟು ಕೆಲವ್ರಿಗೆ ಗೊತ್ತಾಗುತ್ತಲ್ವಾ, ಅದಕ್ಕೋಸ್ಕರ ಇಷ್ಟು ದಿನ ಚೆನ್ನಾಗಿ ನಡ್ಸ್ಕೊಂಡೋದ್ರ? ಏನಿಲ್ಲ, ನಾರ್ಮಲ್ ಆಗಿದೆ. ನಂತ ಇಂಪ್ರೂವ್ಮೆಂಟ್ ಏನು ಕಾಣಿಸ್ತಿಲ್ಲ, ಪರವಾಗಿಲ್ಲ. ಈಗ DKC ಅವ್ರು ಯಾರು ಆಗ್ಬೋದು? ಎಲ್ಲರೂ ಹೇಳ್ತೀನಿ DK ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಅವರೇ ಆಗ್ಬೋದು, 90% ಅವರೇ ಆಗ್ಬೋದು. ಸರ್, ಈಗ ಅವ್ರು ಬಂತು ಅಂದ್ರೆ ನಿಮ್ಮ ಮನ್ಸಲ್ಲಿ ಯಾರಿದೆ ಹೋಗ್ಲಿ? ನಮ್ಮ ಮನ್ಸಲ್ಲಿ ಏನಿಲ್ಲ ಮೇಡಮ್, ಯಾರನ್ನ ಬರ್ಲಿ ಒಟ್ಟು ಒಳ್ಳೆ ಕೆಲಸ ಮಾಡೋರು, ಅಭಿವೃದ್ಧಿ ಕಡೆ ಗಮನ ಕೊಡೋರು ಬಂದ್ರೆ ಒಳ್ಳೇದು ಅನ್ಸುತ್ತೆ. ಈಗ DKC ಅವ್ರು ಬಂದ್ರೆ ನಮ್ಮ ರಾಜ್ಯನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರ? ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಇದೆಲ್ಲ ನೋಡ್ಕೊಂಡು ಸ್ವಲ್ಪ ಜನರಿಗೆ ಎಲ್ಲ ಸ್ಪಂದನೆ ಮಾಡಿಬಿಟ್ಟು ಸ್ವಲ್ಪ ಆಕ್ಟಿವ್ ಕೆಲಸ ಮಾಡಿದ್ರೆ ಒಂಚೂರು ಭಾಳ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಇವರು ಸಿದ್ದರಾಮಯ್ಯನವರು ಸಾಲದ ಭಾರನ ಓಡಿಸ್ಬಿಟ್ಟವ್ರೆ. ಅದನ್ನೆಲ್ಲ ಇಳಿಸ್ಕೊಂಡು ಇನ್ನೂ 1 ವರ್ಷದ 8 ತಿಂಗಳೇನೋ ಇದೆ ಅಷ್ಟೇ. ಅದು ಸಾಲಕ್ಕೆ ಕೆಲವರಿಗೆ ಬಡವರು ಕೊಟ್ಟರೆ ಪರವಾಗಿಲ್ಲ. ಈಗ ಶ್ರೀಮಂತರಿಗೂ ಕೊಡ್ತಾರೆ, ಬಡವರು ಕೊಡ್ತಾರೆ, ಅತಿ ಹಿಂದುಳಿದವ್ರಿಗೂ ಕೊಟ್ಟರೆ ಒಳ್ಳೇದು ಅನ್ಸುತ್ತೆ. ಈಗ ಕೋಟಿ ಬದುಕಿರೋರ್ಗು 2,000 ರೂಪಾಯಿ ಕೊಟ್ಟರೆ ಏನು ಬರುತ್ತೆ ಅವ್ರಿಗೆ ಯೂಸೇ ಆಗಲ್ಲ. ಅದು ಅಟ್ಲೀಸ್ಟ್ ಬಡವ್ರಿಗನ ಕೊಟ್ಟರೆ ಅನುಕೂಲ ಆಗುತ್ತೆ. ಸುಮ್ಮನೆ ಯಾವ್ದು ಬೇಕೋ ಮಾಡ್ಕೊಂಡು ಮಾಡಿದ್ರೆ ಅದು ಸರ್ಕಾರನೂ ಸರೋಗಲ್ಲ. ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅಂತೀರಾ ಸರ್? ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ? ಮೇಡಮ್, ನಮಗೆ ನಮ್ಮ ಕುಮಾರಸ್ವಾಮಿ ಅವ್ರು ಬಂದರೆ ಒಳ್ಳೇದು. ಜೊತೆಗೆ BJP ಜೊತೆ NDA ಮೈತ್ರಿ ಬಂದರೆ ನಮಗೆ ಇಷ್ಟ. ಅದು ನಮ್ಗೆ ಅವಕಾಶ ಇಲ್ಲ ಅಂತೀರಲ್ಲ? ಇನ್ನು 2 ವರ್ಷ ನಾವು ಕಾಯಲೇಬೇಕು. ಹೌದು ಮೇಡಮ್, 2 ವರ್ಷ ಕಾಯಲೇಬೇಕು. ಈಗ ಅಧಿಕಾರ ನಡ್ಸ್ಕೊಂಡು ಹೋಗ್ಲಿ ಚೆನ್ನಾಗಿ ಅಂತ ಹೇಳ್ತೀರಾ? ಇನ್ನೂ 2 ವರ್ಷ ಇದೆಯಲ್ಲ, ಅವ್ರದ್ದು ಟೈಮ್ ಇದೆಯಲ್ಲ, ನೋಡೋಣ. ಅವ್ರು ಇನ್ನೂ 2 ವರ್ಷದಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತಲ್ಲ. ಯಾಕಂದ್ರೆ ಸರ್, ಅವರು ಹೋಗಿದ್ದ ದೇವ್ರಿಲ್ಲ. ಹೌದೌದು ಅಲ್ವಾ? ಹೋಗಿದ್ದ ದೇವ್ರಿಲ್ಲ, ಪೂಜೆ ಮಾಡಿದ್ದಿಲ್ಲ,
ಎಲ್ಲಾ ದೇವ್ರುಗಳಿಗೆ ಹೋಗಿ ಲಾಸ್ಟ್ ಅಲ್ಲಿ ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ ಅನ್ಸಲ್ವಾ ಸರ್? ಅದು ಮೇಡಮ್ ಅವರು ವೈಯಕ್ತಿಕ, ಅದು ಆಕ್ಚುಲಿ ಏನಾದ್ರೆ ಈಗ ನಾವು ಆಯ್ಕೆ ಮಾಡಿದೀವಿ ಈಗ, ಅದು ಅವ್ರು ಅದನ್ನ ಉಳಿಸ್ಕೊಬೇಕು ಅಷ್ಟೇ. ಅದು ಅವ್ರ ವೈಯಕ್ತಿಕ, ಅದು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ ಏನೋ ನಮ್ಗೆ ಅದು ಗೊತ್ತಿಲ್ಲ. ಸಿಎಂ ಪದವಿಗೆ ಬರ್ಬೇಕು ಅಂತಂದ್ರೆ ಬೇಜಾನು ಕಷ್ಟಪಟ್ಟಿದ್ದಾರೆ. ಹೌದು ಮೇಡಮ್, ಯಾಕೆಂದ್ರೆ ಅದು ಪದವಿನೇ ಆ ಥರದ್ದು, ಕಷ್ಟಪಟ್ರನೆ ಒಂಚೂರು ಮುಂದೆ ಸಿಗಾಕಣಕ್ಕಾಗೋದು. ಯಾವ್ದು ಬರುತ್ತೆ ಇಷ್ಟು ಕಷ್ಟಪಡೋದಲ್ಲಿ ಹೇಳ್ರಿ? ಅವರು ಅಷ್ಟು ವರ್ಷದಿಂದ ಪಕ್ಷ ಕಟ್ಕೊಂಡ್ ಬಂದಿದ್ದಾರೆ. ಅವರು ಲಾಸ್ಟ್ ಇಯರ್ ಎಲ್ಲ ಅಧ್ಯಕ್ಷ ಇದೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ನೋಡೋಣ ಮುಂದೆ ಇನ್ನೂ 2 ವರ್ಷ ಇದೆಯಲ್ಲ ಏನು ಮಾಡ್ತಾರೆ.